ಮೇಲೆ ಇದು ಮಾಡಿ ಸರ್ ರೆಡಿ ಏನ್ರಿ ಹಾಂ ಸರ್ ಈಗ ಶನಿವಾರದಿಂದ ಇಲ್ಲಿವರೆಗೆ 3 ದಿವಸ ಕಾರ್ಯಾಚರಣೆ ಮಾಡಿದ್ದೇವೆ. ಎಲ್ಲ ವಿವಿಧ ಇಲಾಖೆ ಅಧಿಕಾರಿಗಳು ಅವರು ನಾವು ಕೂಡಿಕೊಂಡು ಈಗ 4,108.90 ಕ್ವಿಂಟಲ್ ವಿವಿಧ ಲಾಟೆಗಳ ಅಕ್ಕಿ ವಶಪಡಿಸಿಕೊಂಡಿದ್ದು, ಅದರ ಒಟ್ಟ ಮೌಲ್ಯ 1,17,92,394 ರೂಪಾಯಿ ಆಗಿರುತ್ತದೆ. ಮತ್ತು ಈ ಲಕ್ಷ್ಮೀ ವೆಂಕಟೇಶ್ವರ್ ಇಂಡಸ್ಟ್ರೀಸ್ ಮಾಲಕರಾದ ನರಸಿಂಗರಾವ್ ನರೇಂದ್ರ ಅವರು ನಾವು ಎಲ್ಲ ವಿವಿಧ ಇಲಾಖೆ ಅಧಿಕಾರಿಗಳು ಕೂಡಿ ದಾಳಿ ನಡೆಸಿ ಇಷ್ಟಂತ ನಮಗೆ ಕೊನೆಯದಾಗಿ 4,108.90 ಕ್ವಿಂಟಲ್ ವಿವಿಧ ಲಾಟಕ್ಕೆ ಯಾವುದು ಮಿಲ್ ಲಕ್ಷ್ಮೀ ವೆಂಕಟೇಶ್ ಮಿಲ್ಲು, ಲಕ್ಷ್ಮೀ ವೆಂಕಟೇಶ್ ಮಿಲ್, ಮಹಾಲಕ್ಷ್ಮಿ ಲಕ್ಷ್ಮೀ ಬಾಲಾಜಿ ಅನ್ನೋದು ಇದೊಂದು ನರೇಂದ್ರ ರಾಠೋಡ್ ಅವರು ಈ ಮಿಲ್ಲಿನ ಮಾಲಕರು. ಮತ್ತು ಇಲ್ಲಿ ಕಾಮನಾಗಿ ಅಲ್ಲಿ ಅಂದರೆ ತಮ್ಮ ಮಗ ಮತ್ತು ಅಯ್ಯಪ್ಪ ರಾಠೋಡ್ ಅನ್ನೋರು ಕೂಡ ಅಲ್ಲಿ ಕೂಡ ಅದು ಅಲ್ಲಿ ಮಾಲೀಕರು. ಎಷ್ಟು ಸರ್ ಮೌಲ್ಯ ಒಟ್ಟು 1,17,92,394 ರೂಪಾಯಿ ಮೌಲ್ಯವಾಗಿರ್ತದೆ. ಸರ್ ಇದೇನು ಸರ್ ಬೇರೆ ಬೇರೆ ಬ್ರ್ಯಾಂಡ್ ಎಲ್ಲ ಸರ್ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾವಂತ ಬ್ರ್ಯಾಂಡ್ ಇದಾವೆ ಸರ್. ಅದು ಬೇರೆ ಹೋಗೋ ದೇಶವಂಥದ್ದು ಏನಿಲ್ಲ. ಈ ಬ್ಯಾಗ್ಗಳ ಮೇಲೆ ನಕಲ್ ಇದೆಯಲ್ಲ ಅದು ನೋಡಿದ್ದೆ. ಅದು ಯಾವುದೇ ರೀತಿ ಅವ್ರು ನಾವು ದಾಖಲೆಗಳು ಕೊಟ್ಟಿಲ್ಲ. ಕೊಳ್ಳಾಡ ಸಲಹೆ ನಾವು ಇಟ್ಟಿದ್ದೀವಿ. ಅವ್ರು ದಾಖಲೆ ತಂದು ಕೊಟ್ಟರೆ ಮಾತ್ರ ಮುಂದೆ ಈಗ ಅಲ್ಲಿ FIR ದಾಖಲೆ ಮಾಡ್ತಾ ಇದ್ದೀವಿ. ಏನಂತ ದಾಖಲೆ ಮಾಡ್ತೀವಿ ಸರ್? ಅದು ನಕಲ್ ಇರೋದು ಮಾಡ್ತಾರೆ. ಇಲ್ಲ, ನಕಲ್ ಅಂತಲ್ಲ, ಅದು 45 ಈಗ ನಮ್ಮದು ರೈಸ್ ಅಂತ ನಾವು ಐಡೆಂಟಿಫೈ ಮಾಡಿದ್ದೇವೆ ಈಗ. ಬಟ್ ಈಗ ಏನಪ್ಪ ಅಂತಂದ್ರೆ ಅವರು ಈಗ ಆಲ್ರೆಡಿ 25 kg ಅಂತೆ ಪ್ಯಾಕೆಟ್ ಮಾಡಿ ಇಟ್ಟಿದ್ದಾರೆ. ಅದು ಫಾರಿನ್ಗೆ ಹೋಗ್ತದೆ ಅನ್ನೋದು ನಮ್ಗೆ ಅಷ್ಟು ಖಚಿತವಾಗಿಲ್ಲ. ಫಾಲಿಸ್ ಮಾಡಿದ್ದಂತ ನಮ್ಗೆ ಒಂದ್ಸರಿ ಫಾಲಿಸ್ ಮಾಡಿದ್ದು ಕಂಡು ಬಂದಿದೆ. ನಾವು ಮೇಲ್ನೋಟಿಗೆ ಕಂಡು ಬಂದಿದೆ. ಫಾಲಿಸ್ ಮಾಡಿದ್ದು ಮೇಲ್ನೋಟಿಗೆ ಕಂಡು ಬಂದಿದೆ. ಅದು ಸಿಂಗಾಪುರ್ ಹೋಗ್ತದೆ ಅಂತ ನಮ್ಗೆ ಏನಾದ್ರು ಖಚಿತವಾಗಿ ಬಂದಿಲ್ಲ ಮಾಹಿತಿ. ಬ್ಯಾಗ್ ಮೇಲೆ ಬೈದಿದ್ದಾರೆ. ಬ್ಯಾಗ್ ಮೇಲೆ ಇದೆ, ಹೆಸರೇ ಬೇರೆ ಬರ್ತದೆ, ಬಟ್ ಯಾವುದೇ ಒಂದು ಖಚಿತವಾಗಿಲ್ಲ. ಸಿಂಗಾಪುರ್ ಎಲ್ಲ ತನಿಖೆ ಮಾಡಿ ನಾವೀಗ ಆಲ್ರೆಡಿ ವಿವಿಧ ಇಲಾಖೆ ಅಧಿಕಾರಿಗಳು ಕೂಡಿಕೊಂಡು ತನಿಖೆ ಮಾಡಿದ್ದೇವೆ. ಇಷ್ಟು ಕ್ವಿಂಟೋಲು 4,108 ಕ್ವಿಂಟೋಲು, ಆಮೇಲೆ 1,17,92,394 ರೂಪಾಯಿ ಮೌಲ್ಯ ಆಗಿದೆ ಅಂತ ಸರ್. ಈಗ ಒಂದು ಗೌರ್ಮೆಂಟ್ ಆಫ್ ಪಂಜಾಬ್, ಗೌರ್ಮೆಂಟ್ ಆಫ್ ಹರಿಯಾಣ, ತೆಲಂಗಾಣ ಈ ಥರ ಚೀಲದ ಅಕ್ಕಿ ಕೂಡ ಪತ್ತೆಯಾಗಿದೆ. ಅಕ್ಕಿ ಇಲ್ಲಿ ಹಂಗೆ ಬಂದು ಇಲ್ಲ ರೀ, ಅಲ್ಲ ಬಂದಿಲ್ಲ. ಅದು ಹಂಗೆ ಗೊತ್ತಾಗಿಲ್ಲಲ್ಲ. ಇಲ್ಲ ನಮ್ಮ ಗಮನಕ್ಕೆ ರೇಷನ್ ಗೋಡಾವಣೆಯಿಂದ ಸೀದಾ ಇಲ್ಲಿಗೆ ಪರಿಶೀಲನೆ ಮಾಡಿರಿ ಸರ್. ಗೌರ್ಮೆಂಟ್ ಆಫ್ ಪಂಜಾಬ್, ಹರಿಯಾಣ, ತೆಲಂಗಾಣ ಗೊತ್ತಾಗಿಲ್ವ? ಇಲ್ಲ ಬಂದು ಅದು ವಿವಿಧ ನಮ್ಮ PDS ಮಾಲವಂತ ಅಕ್ಕಿ ಅಂತಂದು ಐಡೆಂಟಿಫೈ ಮಾಡಿದ್ವಿ. ಬಟ್ ಅದು ಆ ರಾಜ್ಯದ ಈ ರಾಜ್ಯನ ಅಂತ ನಾವು ಇಲ್ಲಿ ಇದು ಮಾಡಿದ್ವಿ. ಇಲ್ಲ ಹಂಗಿತ್ತಲ್ಲ, ಅದು ಯಾವ ರಾಜ್ಯದ ಬಂದ ಗೊತ್ತಿಲ್ಲ ನಮ್ಗೆ. ಪಡಿತರ ಅಕ್ಕಿ ಅಲ್ಲಿ ಬರ್ಬೋದು. ಈ ನಮ್ಮ ಕರ್ನಾಟಕದ ಬರ್ಬೋದು. ಅಲ್ಲ ರೀ, ನಮ್ಗೆ ಬೇರೆ ಸ್ಟೇಟಿಂದ ಬರ್ತಲ್ಲ ರೈಸ್ ಬರ್ತಲ್ಲ. FCI ಬರ್ತದಲ್ಲ ರೀ, ಬೇರೆ ಸ್ಟೇಟಿಂದ ನಮ್ಗೆ ಬರ್ತದೆ. ಬರ್ತದೆ ಬೇರೆ ಸ್ಟೇಟಿಂದ ಬರ್ತದೆ. ಸರ್ ಇಲ್ಲಿ ದಾಳಿ ಆಗ್ಬೇಕಾದ್ರೆ ಯಾವ ರೀತಿ ದಾಳಿ ಮಾಡಿದ್ರಿ? ಇಲ್ಲಿ ನಮಗೆ ದೂರು ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ದೇಶನ ಮೇರೆಗೆ ನಮಗೇನಾದ ಶುಕ್ರವಾರ ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದರು. ನಾವು ಬಂದು ಶನಿವಾರ ದಿವಸ ಬಂದು ನಮ್ಮ ಎಲ್ಲ ಇಲಾಖೆ 6 ಇಲಾಖೆ ಸಿಬ್ಬಂದಿಗಳು ಕೂಡ್ಕೊಂಡು ನಾವು ಇಲ್ಲಿ ನಮ್ಮ ವಿವಿಧ ಇಲಾಖೆ ಅಧಿಕಾರಿಗಳನ್ನು ಕೂಡ್ಕೊಂಡು ನಾವೇನು ಮಾಡಿದ್ವಿ, ಇಲ್ಲಿ ದಾಳಿ ನಾವು ಎಲ್ಲ ಬದಿಸಿಂದ ಇಲ್ಲಿ ನಾವು ರೈಸ್ ಮಿಲ್ ಬಂದಾಗ ಎಲ್ಲ ಪರಿಶೀಲನೆ ಮಾಡಿದಾಗ ಮುಂದಿನ ದಾಸ್ತಾನುಗಳು ಕಂಡು ಬಂತು. ವಿವರವಾದ ತೊಂದರೆ ದಾಳಿ ಮಾಡಿದ ಮೇಲೆ ನಮ್ಮ ಸ್ಟೇಟ್ ಅಷ್ಟೇ ಅಕ್ಕಿಗಳು ಸಿಕ್ಕಿದವ, ಬೇರೆ ಸ್ಟೇಟ್ಗಳು ಅಕ್ಕಿಗಳು ಸಿಕ್ಕಿದೆಯೋ ಗೊತ್ತಾಗಿದೆ. ಅದು ನಮ್ಮ ಬೇರೆ ಸ್ಟೇಟದಂತಂದು ಯಾವ ಬಂದಿಲ್ಲ ರೀ. ಇಲ್ಲ ಪ್ಯಾಕೆಟ್ಗಳಂತ ಬೇರೆ ಸ್ಟೇಟದಂತ ಬಂದಿಲ್ಲ. ಪಂಜಾಬ್ ಬಂದಿಲ್ಲ, ಯಾವ ಇಲ್ಲ ಪಂಜಾಬ್. ಅದೇ ಬೇರೆ ಸ್ಟೇಟದ ಬಂದ್ರೆ ಮತ್ತೆ ಯಾವ ಈ ಬೇರೆ ರಾಜ್ಯದ್ದು ಅಕ್ಕಿಗಳು ಬಂದಿರ್ತದೆ. ಬೇರೆ ಅಲ್ಲ, ಬೇರೆ ಸ್ಟೇಟದ್ದು ಬರ್ತದೆ. ಯಾಕಂತಂದ್ರೆ ಬೇರೆ ಸ್ಟೇಟದ್ದು ನಮ್ದು ಈ FCI ಬರ್ಬೇಕಾದ್ರೆ ಬೇರೆ ಸ್ಟೇಟದ್ದು ರೈಸ್ ಬಂದೇ ಬರ್ತದೆ. ನಾವು ಅದು ಇದೇ ನಾವು ಅಂತ ಇಲ್ಲ. ಬೇರೆ ಸ್ಟೇಟ್ ಪಡಿತರಕ್ಕೆ ಪ್ಯಾಕೆಟ್ಗಳಿದಾವೆ. ಹಾಂ, ಅದು ನಾವು ಅಲ್ಲಿ ನೋಡೋದಲ್ಲಿ ನಾವು ಪರಿಶೀಲನೆ ಮಾಡೋದು ಅದು ಕಂಡು ಬಂದಿದೆ ಅಷ್ಟೇ. ಅದು
ಮೇಲ್ನೋಟಕ್ಕೆ ಕಂಡು ಬಂದಿದೆ ಮೇಲೆ ನೋಡಿದಾಗ ಬೇರೆ ರಾಜ್ಯದ ಅಕ್ಕಿ. ಆ ವಿಚಾರವಾಗಿ ತನಿಖೆ ಮಾಡ್ತೀವಿ. ನಡೀತದೆ. ಸರ್ ಈಗ ದೂರು ಕೊಡ್ತಾ ಇದ್ರಲ್ಲ ಎಷ್ಟು ಜನರ ಮೇಲೆ ಯಾವುದೇ ದೂರು ಕೊಡ್ತಾ ಇದ್ರಲ್ಲ ಎಷ್ಟು ಜನರ ಮೇಲೆ ಈಗ ಅವರು ಅಲ್ಲಿ ಈ ಮಾಲಕಿನ ಮೇಲೆ ನಾವು ದೂರು ಕೊಡ್ತಾ ಇದ್ದೇವೆ ಸರ್. ಈಗ ಎಷ್ಟು ಜನ ಸರ್? ಅಲ್ಲಿ ನರೇಂದ್ರ ಅವರು ರಾಠೋಡ್ ಅವರು ಮತ್ತು ಆದಯ್ಯ ಅಯ್ಯಪ್ಪ ರಾಠೋಡ್ ಮೇಲೆ ನಾವು ದೂರು ಕೊಡ್ತಾ ಇದ್ದೇವೆ. ಇಲ್ಲ ಪಾರ್ಟ್ನರ್ಸ್ಗಳು ಬೇರೆ ಹೆಸರು ಇದ್ದಲ್ಲ ಇಲ್ಲ ಪಾರ್ಟ್ನರ್ಸ್ 4 ಮಂದಿ ಅದಾರೆ, ಅವ್ರ ಫ್ಯಾಮಿಲಿ ಅದಾರೆ, ಎಲ್ಲರೂ ಹೆಂಡತಿ ಮಕ್ಕಳು ಹಿಂಗೆಲ್ಲ ಇಲ್ಲದಾರೆ. ಅಲ್ಲಿ ಏನೋ ಮಗ ಶಿಕ್ಷೆ ಇದ್ದಾರೆ, ಒಂದೇ ಕುಟುಂಬದವ್ರು ಇದ್ದಾರೆ. ಅವ್ರ ಮೇಲೆ ಕೊಡ್ತಿದ್ರೆ ಯಾರ್ರಿ ಅವರೆಲ್ಲ ಅವ್ರ ಇವ್ರ ತಂದೆಯ ಮೇಲೆ ನರೇಂದ್ರ ರಾಠೋಡ್ ಅವ್ರ ಮೇಲೆ ಕೊಡ್ಬೇಕು. ಸರ್ ಈ ದಾಳಿ ವೇಳೆ ಇಲ್ಲಿ ಯಾರಾದರೂ ಮಾಲಕರು ಕೆಲಸಗಾರರು ಏನಾದರೂ ಇದ್ರೆ ಯಾರು ಇದಿಲ್ಲ. ನಾವು ದಾಳಿ ಮಾಡೋ ಟೈಮ್ದಾಗ ಯಾರು ಮಾಲೀಕರು ಡ್ರೈವರ್ಸು ಮಾಲೀಕರು ಯಾರು ಇಲ್ಲ, ಎಲ್ಲರೂ ಪರಾರಾಗಿದ್ದಾರೆ. ನಿಮ್ಗೆ ಬಂದು ನೋಡಿದ್ರೆ ಇಲ್ಲ ನಾವು ಬರೋಕ್ಕಿಂತ ಪೂರ್ವದಲ್ಲಿ ಅವ್ರು ಯಾರು ಇದ್ದಿಲ್ಲ, ಎಲ್ಲರೂ ಹೋಗಿದ್ದಾರೆ. ಈಗ ರೈಸ್ ಜಪ್ತಿ ಮಾಡ್ರಿ, ರೈಸ್ ಮಿಲ್ ಸೀಸ್ ಮಾಡುವಂತ ಕೆಲಸ. ರೈಸ್ ಸೀಜ್ ಮಾಡಿದ್ದಾರೆ, ಇದು ಎಲ್ಲ ಫುಲ್ ಎಲ್ಲ ಸೀಜ್ ಮಾಡಿದ್ದಾರೆ. ಒಟ್ಟು ಆಲ್ಮೋಸ್ಟ್ ಎಲ್ಲ ಸೀಜ್ ಮಾಡಿದ್ರು. ನಾವು ರೈಸ್ ಜಪ್ತಿನೇ ಮಾಡಿದ್ದೇವೆ, ಉಳಿದ ಎಲ್ಲ ಮಷಿನ್ಸ್ಗಳು ಜಪ್ತಿ ಮಾಡಿದ್ವಿ, ವೆಹಿಕಲ್ಸ್ ಕೂಡ ಜಪ್ತಿ ಮಾಡಿದ್ವಿ. 2 ಲಾರಿ ಅದೇ ಅವು ಕೂಡ ಜಪ್ತಿ ಮಾಡಿದ್ವಿ. ಥ್ಯಾಂಕ್ ಯು. ನಮ್ಮ ಹೆಸರು ಅನಿಲ್ ಕುಮಾರ್ ಎಸ್ ಡವಳಿಗೆ, DD ಫುಡ್.